ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಕೊನೆಗೂ ಪುತ್ತೂರಿನ ಸಂತ್ರಸ್ತ ಯುವತಿಯ ಮನೆಗೆ ಭೇಟಿ ನೀಡಿದ್ದಾರೆ. ಆ ಯುವತಿ ಜನ್ಮ ನೀಡಿದಂತಹ ಮಗುವನ್ನು ಎತ್ತಿ ಮುದ್ದಾಡಿದ್ದಾರೆ. ಸಂತ್ರಸ್ತ ಯುವತಿಯ ತಾಯಿಯೊಂದಿಗೆ ಮಾತನಾಡಿದ್ದಾರೆ. ಅವರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಒಟ್ಟಾರೆಯಾಗಿ ಆ ಪ್ರಕರಣದ ಬಗ್ಗೆ ಕಾನೂನು ಹೋರಾಟಕ್ಕೆ ಬಲ ತುಂಬುವಂತಹ ಭರವಸೆಯನ್ನು ನೀಡಿದ್ದಾರೆ. ಕಳೆದ 6 ತಿಂಗಳಿನಿಂದ ಆ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ. ಇದು ಸ್ವಯಂಕೃತ ಅಪರಾಧ ಅಂತ ಹೇಳಿದರೂ ಸಹ ತಪ್ಪಲ್ಲ. ಆದರೆ ಒಂದು ಹೆಣ್ಣು ಮಗುವಿನ ಭವಿಷ್ಯದ ಪ್ರಶ್ನೆಯಾಗಿರುವುದರಿಂದ ಇದು ಸಾರ್ವಜನಿಕ ಚರ್ಚಿತ ವಿಚಾರ ಅಲ್ಲದಿದ್ದರೂ ಸಹ ಕಾನೂನಿಗೆ ಅನುಗುಣವಾಗಿ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಲೇಬೇಕಿತ್ತು. ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ಕಾನೂನಿನ ಅಡಿಯಲ್ಲಿ ಸಾಧ್ಯ ಇದೆಯಾ ಎನ್ನುವಂತಹ ಪ್ರಶ್ನೆ ಮೂಡ್ತದೆ. ಆ ಹೆಣ್ಣು ಮಗುವಿನ ಈ ದಯನೀಯ ಸ್ಥಿತಿಗೆ ಕಾರಣನಾದವನು ಕೃಷ್ಣರಾವ್ ಎನ್ನುವಂಥ ಯುವಕ. ಪುತ್ತೂರಿನ BJP ಮುಖಂಡ ಜಗನ್ನೀಶರಾವ್ ಅವರ ಮಗ. BJPಯವರು ಈಗ ಹೇಳ್ತಾ ಇದ್ದಾರೆ, ಜಗನ್ನೀಶರಾವ್ ಅವರನ್ನು ನಾವು ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಿದ್ದೇವೆ. ನಾವು ಕೊಟ್ಟಿರುವಂತಹ ನೋಟಿಸಿಗೆ ಅವರು ಉತ್ತರ ನೀಡಿಲ್ಲ, ಅದರಿಂದಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಅವರಿಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತೇಳಿ. ಆದರೂ ಸಹ ಜಗನ್ನೀಶರಾವ್ ಅವರು BJPಯಲ್ಲಿ ಸಕ್ರಿಯರಾಗಿದ್ದವರು, ಅಲ್ಲಿನ ಪುರಸಭೆಯಲ್ಲಿ ಸದಸ್ಯರಾಗಿದ್ದವರು, ವಾಸ್ತು ತಜ್ಞರು, ಅಗರ್ಭ ಶ್ರೀಮಂತ. ಅಂಥವರ ಮಗ ಹೆಣ್ಣೊಬ್ಬಳನ್ನು ಪ್ರೀತಿಸಿ ಆಕೆಯ ಇಚ್ಛೆಗೆ ವಿರುದ್ಧವಾಗಿಯೋ ಅಥವಾ ಆಕೆಯ ಸಮ್ಮತಿಯೊಂದಿಗೋ ದೈಹಿಕ ಸಂಬಂಧ ಬೆಳೆಸಿ ಆಕೆಗೊಂದು ಮಗು ಕರುಣಿಸಿದಂಥ ಪ್ರಕರಣವನ್ನು ಕೇವಲ ಅದು ಇಬ್ಬರ ನಡುವಿನ ವ್ಯವಹಾರ ಎಂದು ಬಿಂಬಿಸಲು ಸಾಧ್ಯವಾಗುವುದಿಲ್ಲ. ಯಾಕಂತ ಹೇಳಿದರೆ 6 ತಿಂಗಳಿನಿಂದ ಈ ವಿಚಾರ ಚರ್ಚೆಗೆ ಈಡಾಗಿದೆ. 2 ಮನೆಗಳ ಮಧ್ಯೆ ಇದ್ದಂತಹ ಈ ಸಂಬಂಧ ಸಾರ್ವಜನಿಕವಾಗಿ ಚರ್ಚೆಗೆ ಒಳಪಡುವಂಥ ವಿಚಾರ ಅಲ್ಲ. ಆದರೆ ಮಾಡಿದ ತಪ್ಪು ಬಯಲಿಗೆ ಬಂದ ನಂತರ ಆ ತಪ್ಪನ್ನು ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದರಿಂದ ಮಾತ್ರ ಇದು ಸಾರ್ವಜನಿಕ ಚರ್ಚೆಗೆ ಕಾರಣವಾದಂಥ ವಿಚಾರವಾಯಿತು. ಆ ಹೆಣ್ಣಿನ ಪರವಾಗಿ ಕಾಂಗ್ರೆಸ್ ಮುಖಂಡೆ ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ ಅವರು ನಿಂತರು. ಸ್ಥಳೀಯವಾಗಿ SDPI ಪಕ್ಷದ ಕೆಲವು ಮುಖಂಡರು ನಿಂತರು. ಆ ಹೆಣ್ಮಗಳ ಸಮುದಾಯದ ನಾಯಕರು ನಿಂತರು. ಎಲ್ಲರೂ ಸೇರಿ ಇದನ್ನು ಸೌಹಾರ್ದಯುತವಾಗಿ ಇತ್ಯರ್ಥಗೊಳಿಸುವ ಪ್ರಯತ್ನ ಮಾಡಿದರು. ಆದರೆ ಪ್ರಯತ್ನ ಕೈಗೂಡಲಿಲ್ಲ. ಆ ವೇಳೆಗಾಗಲೇ ಕಾಲ ಮಿಂಚಿ ಹೋಗಿತ್ತು. ಸಂತ್ರಸ್ತ ಹೆಣ್ಣುಮಗಳು ನೀಡಿದ ದೂರಿನಂತೆ ಕೃಷ್ಣರಾವ್ ಮೇಲೆ ಕೇಸು ದಾಖಲಾಯಿತು. ಕೃಷ್ಣರಾವ್ನನ್ನು ಪೊಲೀಸರು ಬಂಧಿಸಿದರು. ಆತ ತಲೆ ತಪ್ಪಿಸಿಕೊಳ್ಳಲು ಸಹಕರಿಸಿದಂತಹ ಆತನ ತಂದೆ ಜಗನ್ನೀಶರಾವ್ ಅವರನ್ನೂ ಬಂಧಿಸಲಾಯಿತು. ಈಗ ತಂದೆ ಮಗ ಇಬ್ಬರು ಜಾಮೀನಿನ ಮೇಲೆಗೆ ಬಿಡುಗಡೆ ಆಗಿದ್ದಾರೆ. ಮಗು ಈಗ ಬೆಳೀತಾ ಇದೆ. ಇಂತಹ ಸಂದರ್ಭದಲ್ಲಿ ಮಗುವಿನ ತಾಯಿ ಅಜ್ಜಿ ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ. ಮಗುವಿಗೆ ಒಂದು ತಂದೆ ಬೇಕು ಅಂತ ಹೇಳಿದ ಕೂಡಲೇ ಅದು ಜೆ ಕೃಷ್ಣರಾವ್ನೇ ಆಗಿದ್ದಾನೆ ಎನ್ನುವುದಕ್ಕೆ ವೈದ್ಯಕೀಯ
ಸಾಕ್ಷ್ಯಗಳಿವೆ, DNA ಪರೀಕ್ಷೆಯಾಗಿದೆ, ಪಾಸಿಟಿವ್ ಬಂದಿದೆ, ಆ ಮಗುವಿನ ಜೈವಿಕ ತಂದೆ ಕೃಷ್ಣರಾವ್ ಎನ್ನುವುದು ಸಾಬೀತಾಗಿದೆ. ಆದರೆ ಮದುವೆ ಎನ್ನುವಂತಹ ಅಧಿಕೃತವಾದ ಮುದ್ರೆ ಇಲ್ಲದೆ ಆ ಮಗುವಿನ ಜನನ ಪತ್ರದಲ್ಲಿ ತಂದೆ ಹೆಸರನ್ನು ನಮೂದಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಆ ಮಗು ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯವರು ಆ ಮನೆಗೆ ಭೇಟಿ ನೀಡಿದರು. ಅವರಿಗೆ ಈ ಘಟನೆ ಆರಂಭದಲ್ಲಿಯೇ ಗೊತ್ತಾಗಿತ್ತು. ಕಾಂಗ್ರೆಸ್ ಮುಖಂಡೆಯಾಗಿದ್ದಂತಹ ಪ್ರತಿಭಾ ಕುಳಯ್ಯವರು ಆ ಸಂದರ್ಭದಲ್ಲಿಯೇ ರಾಜ್ಯ ಮಹಿಳಾ ಆಯೋಗಕ್ಕೆ ಮಾಹಿತಿಯನ್ನು ನೀಡಿದರು, ಅವರೊಂದಿಗೆ ಮಾತುಕತೆ ನಡೆಸಿದರು. ರಾಜ್ಯ ಮಹಿಳಾ ಆಯೋಗ ಆ ಸಂತ್ರಸ್ತ ಹೆಣ್ಮಗಳ ಜೊತೆಗೆ ಇರ್ತದೆ ಎನ್ನುವಂಥ ಭರವಸೆಯನ್ನೇ ನೀಡಿದರು. ಆದರೂ ಅವರು ಆ ಹೆಣ್ಮಗುವನ್ನು ಮಾತನಾಡಿಸಲಿಕ್ಕೆ, ಆಕೆಗೆ ಧೈರ್ಯ ತುಂಬಲಿಕ್ಕೆ, ಆಕೆಯ ಕಾನೂನು ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಲಿಕ್ಕೆ ಇಲ್ಲಿಯವರೆಗೆ ಬಂದಿರಲಿಲ್ಲ. ತಡವಾಗಿ ಆದರೂ ಅವರು ಬಂದಿದ್ದಾರೆ. ಸಂತ್ರಸ್ತೆಯೊಂದಿಗೆ ಮಾತಾಡಿದ್ದಾರೆ, ಸಂತ್ರಸ್ತೆ ತಾಯಿಯೊಂದಿಗೆ ಮಾತಾಡಿದ್ದಾರೆ. ಸರಕಾರ ಮತ್ತು ಆಯೋಗ ಸಂತ್ರಸ್ತ ಯುವತಿಯ ಜೊತೆಗೆ ನಿಲ್ತದೆ, ಕಾನೂನು ಹೋರಾಟಕ್ಕೆ ಬೆಂಬಲ ಕೊಡ್ತದೆ ಮತ್ತು ಸಂತ್ರಸ್ತೆಯ ಶೈಕ್ಷಣಿಕ ಕಾರ್ಯಕ್ಕೆ ಸಹಕಾರ ನೀಡ್ತದೆ ಎನ್ನುವ ಭರವಸೆಯನ್ನು ನೀಡಿದ್ದಾರೆ. ಯಾಕಂದರೆ ಹೆಣ್ಣೊಬ್ಬಳು ಸ್ವಾವಲಂಬಿ ಆಗಬೇಕಾದ್ರೆ ಆಕೆಗೆ ಶೈಕ್ಷಣಿಕ ಅರ್ಹತೆ ಮುಖ್ಯ. ಆಕೆ ಕಲಿತಾ ಇದ್ದಾಳೆ, ಅವಳು ಇನ್ನೂ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು. ಅವಳ ಕಾಲ ಮೇಲೆ ಅವಳು ನಿಂತುಕೊಂಡರೆ ಆ ಮಗುವನ್ನು ಪಾಲನೆ ಮಾಡ್ಬೋದು, ಜೊತೆಗೆ ಬಲಾಢ್ಯ ವ್ಯಕ್ತಿಗಳ ಎದುರು ಕಾನೂನನ್ನು ಸಮರ ಸಾರ್ಬೋದು. ಅದಕ್ಕೆ ಸರ್ಕಾರ, ರಾಜ್ಯ ಮಹಿಳಾ ಆಯೋಗ ಬೆಂಗಾವಲಾಗಿ ನಿಲ್ತದೆ ಎನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಒಳ್ಳೆಯ ಆಶಾದಾಯಕ ಬೆಳವಣಿಗೆ. ಹಾಗಾದರೆ ಕಾನೂನು ಪ್ರಕಾರ ಇದು ಸಾಧ್ಯವೇ ಎನ್ನುವ ಪ್ರಶ್ನೆ ಬರ್ತದೆ. ಈ ಪ್ರಕರಣದಲ್ಲಿ ಕೇಂದ್ರ ಬಿಂದು ಇರುವುದು ಆರೋಪಿಯಾಗಿ ನಿಂತಿರುವಂಥ ಕೃಷ್ಣರಾವ್. ಆತನ ಮೇಲೆ ಪುತ್ತೂರು ಮಹಿಳಾ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಆತನನ್ನು ಬಂಧಿಸಲಾಗಿತ್ತು, ಆತನ ತಂದೆಯನ್ನು ಬಂಧಿಸಲಾಗಿತ್ತು. ಪೊಲೀಸರು ಈಗ ಆತನ ಮೇಲೆ ಆರೋಪ ಪಟ್ಟಿಯನ್ನು ಅಂದರೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆರೋಪಿ ಜಾಮೀನಿನ ಮೇರೆಗೆ ಬಿಡುಗಡೆಗೊಂಡಿದ್ದಾನೆ. ಆತನ ಜಾಮೀನನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂತ ಹೇಳಿದರೆ ಜಾಮೀನು ಕೊಡುವಾಗ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿರ್ತಾರೆ. ಆ ಕಂಡೀಷನ್ಗಳನ್ನು ಆರೋಪಿ ಫಾಲೋ ಮಾಡಿದರೆ ಆತನ ಜಾಮೀನನ್ನು ರದ್ದುಗೊಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆತನು ವಿದ್ಯಾರ್ಥಿಯೇ, ಆತನು ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ, ಆತನು ತನ್ನ ತಂದೆಯ ನೆರಳಲ್ಲಿ ಇರುವವನು. ಆತನಿಗೂ ವೈಯಕ್ತಿಕವಾಗಿ ತಾನು ಸ್ವಉದ್ಯೋಗ ಮಾಡಿಕೊಂಡು ಇಲ್ಲದ್ರೆ ಯಾವುದೋ ಒಂದು ಸಂಸ್ಥೆಯಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡು ತನ್ನ ಕಾಲ ಮೇಲೆ ತಾನು ನಿಲ್ಲುವಂಥ ಪ್ರಯತ್ನಕ್ಕೆ ತಂದೆಯ ಬೆಂಬಲ ಬೇಕೇ ಬೇಕು. ಆದ್ದರಿಂದ ಯಾವುದೇ ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳಲು ಆತನಿಗೂ ಸಾಧ್ಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆತ ಇದ್ದರೆ ಹೆಣ್ಣಿನ ಪರಿಸ್ಥಿತಿಯೇ ಬೇರೆ. ಯಾಕಂತೇಳಿ ಆಕೆ ವಿದ್ಯಾಭ್ಯಾಸ ಮಾಡಬೇಕು, ಜೊತೆಗೆ ಮಗು ಬೇರೆ ಇದೆ. ಆ ಮಗುವಿನ ಪಾಲನೆ ಆಗಬೇಕು, ಮುಂದಿನ ಭವಿಷ್ಯದ ಬಗ್ಗೆ ಆಕೆ ಚಿಂತೆ ಮಾಡಬೇಕು, ಅದರ ನಿರ್ಧಾರ ಆಗಬೇಕು. ಇದೆಲ್ಲ ಸಮಸ್ಯೆಗಳ ಮಧ್ಯೆ ಈಗ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಒಟ್ಟಾರೆಯಾಗಿ ಇದು ಎರಡು ಮನೆಗಳ ಮಧ್ಯದ ಸಂಬಂಧ. ಆದ್ದರಿಂದ ಅದು ಅವರ ಮಧ್ಯೆಯೇ ತೀರ್ಮಾನ ಆದರೆ ಉತ್ತಮ. ಯಾಕಂತ ಹೇಳಿದರೆ ನ್ಯಾಯಾಲಯ ಈ ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವುದಿಲ್ಲ. ಯಾಕಂತ ಹೇಳಿದರೆ ನ್ಯಾಯಾಲಯದ ಮುಂದೆ ಇರುವುದು ಜಯಕೃಷ್ಣರಾವ್ ಸಂತ್ರಸ್ತ ಯುವತಿಗೆ ನಂಬಿಕೆ ದ್ರೋಹ ಮಾಡಿದ್ದಾನೆ, ವಂಚನೆ ಮಾಡಿದ್ದಾನೆ. ಹಾಗಂತ ಪೊಲೀಸರು ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ, ಲಭ್ಯ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ, ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಆತನ ವಿರುದ್ಧ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ. ಆದ್ದರಿಂದ ನ್ಯಾಯಾಲಯ ಈ ಬಗ್ಗೆ ತೀರ್ಮಾನ ಮಾಡೋದು ಆತ ವಂಚನೆ ಮಾಡಿದ್ದಾನಾ, ನಂಬಿಕೆ ದ್ರೋಹ ಮಾಡಿದ್ದಾನಾ ಇಲ್ಲವಾ ಎನ್ನುವುದು ಮಾತ್ರ, ಹೊರತು ಬೇರೆ ವಿಚಾರ ಅಲ್ಲ. ಆದ್ದರಿಂದ ಕೃಷ್ಣರಾವಿಗೆ ಒಂದು ವೇಳೆ ಶಿಕ್ಷೆ ಆದರೂ ಸಹ ನಂಬಿಕೆ ದ್ರೋಹ ವಂಚನೆ ಆರೋಪಕ್ಕೆ ಶಿಕ್ಷೆ ಆಗುತ್ತದೆಯೇ ಹೊರತು
ಆತ ಆ ಹೆಣ್ಮಗಳ ಮೇಲೆ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ದೈಹಿಕ ಸಂಬಂಧ ಬೆಳೆಸಿ, ಅಂದರೆ ಅತ್ಯಾಚಾರ ಮಾಡಿ ಒಂದು ಮಗುವಿಗೆ ಜನ್ಮಕ್ಕೆ ಕಾರಣವಾಗಿದ್ದಾನೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನಿಗೆ ಶಿಕ್ಷೆ ಆಗುವುದಿಲ್ಲ. ಒಂದು ವೇಳೆ ನ್ಯಾಯಾಲಯ ಈ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಮಾನವೀಯತೆಯಿಂದ ವರ್ತಿಸಿದರೆ, ಅದಕ್ಕೆ ಅವಕಾಶ ಇದ್ದರೆ, ನ್ಯಾಯಾಧೀಶರು ಸಂತ್ರಸ್ತ ಹೆಣ್ಣುಮಗಳ ಕೋರಿಕೆಯನ್ನು ಮನ್ನಿಸಿ ಆರೋಪಿಯ ಪರಿಸ್ಥಿತಿಯನ್ನು ಅವಲೋಕಿಸಿ ಪರಸ್ಪರ ಮಾತುಕತೆಗೆ ಅವಕಾಶ ಕಲ್ಪಿಸಿ ಯಾವುದಾದರೂ ತೀರ್ಮಾನ ಕೈಗೊಳ್ಳಲು ಕಾನೂನಡಿಯಲ್ಲಿ ಅವಕಾಶ ಇದ್ದರೆ ಕೈಗೊಳ್ಳಬಹುದು. ಅಂತಹ ಸಾಧ್ಯತೆಗಳು ವಿರಳ. ಆದರೆ ಹಿಂದೆ ಕೆಲವೊಂದು ಪ್ರಕರಣಗಳಲ್ಲಿ ನ್ಯಾಯಾಧೀಶರು ನ್ಯಾಯಾಂಗ ವ್ಯವಸ್ಥೆಯಿಂದ ಹೊರತಾದ ತೀರ್ಮಾನಗಳನ್ನು ಕೈಗೊಂಡಂತಹ ನಿದರ್ಶನಗಳಿವೆ. ಆದ್ದರಿಂದ ಈ ಪ್ರಕರಣದಲ್ಲೂ ಆ ರೀತಿ ಆದರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದಂತಾಗುತ್ತದೆ ಎನ್ನುವುದಂತೂ ಸ್ಪಷ್ಟ. ವಿಷಯಾಗಿ ನ್ಯಾಯ ಸಿಗಲಿ ಅಂತ ನಾನು ಅವಳ ಜೊತೆಯಲ್ಲಿ ಯಾವಾಗಲೂ ಶಕ್ತಿಯಾಗಿ ಅವಳಿಗೆ ಯಾವುದು ಥರ ಸಹಕಾರ ಬೇಕು ಅದನ್ನೆಲ್ಲ ಕೊಟ್ಟು ನಿಲ್ತೇನೆ. ನಾನು ಆಯೋಗದ ಅಧ್ಯಕ್ಷೆ ಅಂದರೆ ತಾಯಿ ಸಮಾನ. ಮಹಿಳಾ ಆಯೋಗ ಅಂದರೆ ಯಾರೇ ಸಂತ್ರಸ್ತೆ ಬಂದರೂ ತಾಯಿಯಾಗಿ ಅವಳನ್ನು ಅವಳಿಗೆ ಶಕ್ತಿ ತುಂಬಬೇಕು. ಸೊ ಹಾಗಾಗಿ ಅವಳು ನನ್ನ ಮಗಳಾಗಿ ಅವಳಿಗೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಅಪೇಕ್ಷೆ. ಮತ್ತು ಅವಳ ಮುಂದಿನ ಭವಿಷ್ಯಕ್ಕೂ ಸಹ ಅವಳ ಮುಂದೆ ಎಜುಕೇಷನ್ ಪರ್ಸ್ಯೂ ಮಾಡಲಿಕ್ಕಾಗಲಿ ಎಲ್ಲದಕ್ಕೂ ಸಹಕಾರ ಮತ್ತು ಶಕ್ತಿಯನ್ನು ಅವಳಿಗೆ ತುಂಬ್ತೇನೆ ಅಂತ ಹೇಳಿದ್ದೀನಿ. ಮತ್ತು ಕಾನೂನಲ್ಲಿ ಇಬ್ಬರು ಆಲ್ರೆಡಿ ಹೋರಾಟ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಕಾನೂನಲ್ಲಿ ನ್ಯಾಯ ಸಿಗತ್ತೆ ಅನ್ನೋ ನನಗೆ ಸಂಪೂರ್ಣ ಭರವಸೆ ಇದೆ. ಕಾನೂನು ಹೋರಾಟಕ್ಕೆ ಬೆಂಬಲ ನಡೀತಾ ಇದೆಯಲ್ಲ, ಇನ್ನು ಬೆಂಬಲ ಏನಿದೆ? ಕಾನೂನು ಪ್ರಕಾರ ಹೋರಾಟ ನಡೀತಾ ಇದೆ. 100% ಆಯೋಗ ಅಂದರೆ ಕಮಿಷನ್ ಅಂದರೆ ಕಾನೂನಿನ ಒಂದು ಅಂಗ. ಸೊ ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇರೋ ಮಗಳಿಗೆ ಖಂಡಿತವಾಗ್ಲೂ ನಾವು ಅವಳ ಪರ ಇರ್ತೇವೆ.